ಏನು ಮಾಡ್ತಾ ಇದೀಯಮ್ಮ? ರಾಗಿ ಹುರಿ ಹಿಟ್ಟಿನ ಲಡ್ಡ. ಫೈನಲ್ ರಿಸಲ್ಟ್ ಇದೇನಾ? ಏನೇನು ಹಾಕಿರೋದು ಅದಕ್ಕೆ? ರಾಗಿ ಫ್ಲೋರ್, ಜಾಗ್ರಿ ಪೌಡ್ರು, ಆಲ್ ಡ್ರೈ ಫ್ರೂಟ್ಸ್, ಮತ್ತೆ ಇಲಾಚಿ ಪೌಡರ್, ಕಾರ್ಡಮಮ್ ಪೌಡರ್, ಲಾಟ್ ಆಫ್ ಗೀ ಅಂದ್ರೆ ಎಷ್ಟು? ಲಾಟ್ ಆಫ್ ಗೀ ಅಂತಂದ್ರೆ ಇದಾದ ಒಂದು ಪ್ಯಾಕೆಟ್ ಇದೆ, ಖಾಲಿನೇ ಏನು? 250 ml ಖಾಲಿ ಪ್ಲಸ್ ನಾವು ಯೂಸ್ ಮಾಡ್ತೀವಿ. ಇದರಲ್ಲಿ ಇಷ್ಟು ಖಾಲಿ ಆಗಿದೆಯಾ? ಬಿಸಿ ಮಾಡಿ ಇದಕ್ಕೆ ಹಾಕೊಂಡು ಒಂದ್ಸತಿ ತೋರಿಸು. ಬಿಸಿ ಬಿಸಿ ತುಪ್ಪ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಬಿಸಿ ಬಿಸಿ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಮಾಡಬೇಕು. ಸೊ ಈ ವೆಟ್ನೆಸ್ ಅಲ್ಲಿ ಲಡ್ಡುನ ಟೈಟ್ ಆಗಿ ಕಟ್ಟಬೇಕು. ಅಂದರೆ ಯಾವ ಸೈಜ್ಗೆ ಕೈ ಅವ್ರವ್ರ ಕೈ ಎಷ್ಟೆಷ್ಟು ದಪ್ಪ ಇರುತ್ತೋ ಅಷ್ಟಕ್ಕೆ. ಸೊ ನಾನು ಅಲ್ಲ ಏನೇನು ಮೆಟೀರಿಯಲ್? ಈ ಹ್ಯಾಂಡ್ ಫುಲ್ ಆಫ್ ಫ್ಲೋರ್ ತಗೊಂಡೆ, ಬಟ್ ಇಷ್ಟೇ ಮಾಡೋಕ್ಕಾಗೋದು. ಪ್ರೆಸ್ ಮಾಡ್ತಾ ಚಿಕ್ಕದಾಗುತ್ತೆ, ಬಟ್ ಜಾಸ್ತಿ ಹಿಟ್ಟಿರುತ್ತೆ ಒಳಗೆ. ರಾಗಿ ಹಸಿಟ್ಟು ಎಷ್ಟು kg ಯೂಸ್ ಮಾಡಿರೋದು? 400 grams. ಇದು ರಾಗಿ ಹಸಿಟ್ಟು ಅಂದರೆ ನಾಟ್ ರಾಗಿ ಹಸಿಟ್ಟು, ಇದು ಪಾಪ್ಡ್ ರಾಗಿ ಫ್ಲೋರ್. ಅಂದರೆ ನಾವು ಪಾಪ್ಕಾರ್ನ್ ಮಾಡಬೇಕಾದ್ರೆ ಹೇಗೆ ಪಾಪ್ ಆಗುತ್ತೆ, ಅದು ಪಾಪ್ಡ್ ರಾಗಿಯಿಂದ ಮಾಡಿರೋ ಫ್ಲೋರಲ್ಲಿ. ಆಮೇಲೆ ಮತ್ತೆ ಬೇರೆ ಏನೇನು ಹಾಕಿರೋದು? ಅದೇ ಹೇಳಿದ್ನಲ್ಲ, ಪಾಪ್ಡ್ ರಾಗಿ ಫ್ಲೋರ್ 400 grams, ಆಲ್ಮೋಸ್ಟ್ ಒಂದು 300 grams ಆಫ್ ಜಾಗ್ರಿ ಪೌಡ್ರ್ ಅಂದರೆ ಬೆಲ್ಲದ ಪುಡಿ. ಅದಾದಮೇಲೆ ಸ್ವಲ್ಪ ಗ್ರೌಂಡ್ ನಟ್ಸ್ನ ಫ್ರೈ ಮಾಡಿ, ಅಂದರೆ ಡ್ರೈ ರೋಸ್ಟ್ ಮಾಡಿಕೊಂಡು ಅದು ಸ್ವಲ್ಪ ಸ್ಮಾಲ್ ಪೀಸಸ್ ಆಗಿ. ಆಮೇಲೆ ಡ್ರೈ ಫ್ರೂಟ್ಸ್, ಆಲ್ ಟೈಪ್ಸ್ ಆಫ್ ಡ್ರೈ ಫ್ರೂಟ್ಸ್, ಅದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು, ಅಥವಾ ಯು ಕ್ಯಾನ್ ಗ್ರೈಂಡ್ ಕೂಡ ಮಾಡ್ಬೋದು, ಬಟ್ ಅಂದರೆ ಪೌಡ್ರ್ ಆಗಬಾರ್ದು ಅಷ್ಟೇ. ಏನಕ್ಕೋಸ್ಕರ ಮಾಡ್ತಾರದ್ದು? ಎಲ್ಲ ಪೇರೆಂಟ್ಸ್ಗೂ ಗೊತ್ತು ಕಷ್ಟ. ನನ್ನ ಸ್ನ್ಯಾಕ್ ಮೆನು, ನಮ್ಮ ಮಕ್ಕಳದ್ದು ಸ್ನ್ಯಾಕ್ ಮೆನು ಅಲ್ಲಿ ನಾಳೆ ನಾವು ರಾಗಿ ಹುರಿ ಹಿಟ್ಟಿಂದ ಮಾಡಿದ್ದು ಕಳಿಸ್ಬೇಕು ಸ್ನ್ಯಾಕ್. ಹಾಗಾಗಿ ದಿಸ್ ರಿಚ್ ಫ್ಲೇವರ್ಡ್ ಹೆಲ್ದಿ ರಾಗಿ ಹುರಿ ಹಿಟ್ಟಿನ ಲಡ್ಡು, ನ್ಯೂಟ್ರಿಷನ್ ವೀಕ್ಗೋಸ್ಕರ. ಓಕೆ, ಈ ಕಡೆ ಬಾ ಲಡ್ಡು. ಆಮೇಲೆ ನಿಮ್ಮ ಅಮ್ಮ ಏನಿಲ್ಲ, ಆಮೇಲೆ ಸೋ ಮಚ್ ಆಫ್ ಎಫರ್ಟ್. ಒಂದೊಂದು ಲಡ್ಡುನಲ್ಲೇ ಬುಲ್ಲಟ್. ಸರಿ, ಅಷ್ಟೇ. ನೀನೇನು ಹೇಳೋದಿದ್ಯಾ? ಏನು ಹಂಗೆ ಬೆವ್ತೋಗ್ಬಿಟ್ಟಿದ್ಯಾ? ಇಳಿ ಕೆಳಕ್ಕೆ. ಈಗ ನಮ್ಮ ಬ್ಯಾಂಗ್ಳೂರಲ್ಲಿ ರೈನಿ ಸೀಸನ್ ಅಲ್ಲಿ ಸಮ್ಮರ್ ಸ್ಪೆಷಲ್. ಓಕೆ, ಡನ್. ಬಾಯ್ ಮಾಡ್ಬಿಡ್ರಿ. ಬಾಯ್.